ಎಲ್ಲ ಸವಾಲುಗಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು ಹಾಗೂ ಭಾರತದ ಸಂವಿಧಾನವೇ ಪರಿಹಾರ. ಸಮತಾ ಸೈನಿಕ ದಳ ಎಸ್ಎಸ್ಡಿ ವತಿಯಿಂದ ಉಪನ್ಯಾಸ ವಿಚಾರ ಸಂಕಿರಣ. ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮತಾ ಸೈನಿಕ ದಳದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಜಿಲ್ಲಾಧ್ಯಕ್ಷರಾದ ಸುರೇಶ್ ಎಸ್ ಮದ್ದೂರು ಅವರು ಮಾತನಾಡಿ, ಆಗಸ್ಟ್ 8ನೇ ತಾರೀಕು ಯಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಪ್ರಸ್ತುತ ಎಲ್ಲ ಸವಾಲುಗಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು ಹಾಗೂ ಭಾರತದ ಸಂವಿಧಾನವೇ ಪರಿಹಾರ ಎಂಬ ವಿಚಾರ ಸಂಕಿರಣವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೇಸ್ತೂರು ರಾಜು ಅವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಈ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಅಕ್ಕ AIS ಅಕಾಡೆಮಿ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಅವರ ವಿಚಾರ ಮಂಡಿಸುತ್ತಾರೆ ಎಂದು ತಿಳಿಸಿದರು. ಮಾಂಬಳ್ಳಿ ರಾಮಣ್ಣ ಅವರು ಮಾತನಾಡಿ, ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿದೆ, ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ತಿಳಿಸಿದರು. ಆಗರ ರಾಜು ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಸೂಕ್ತವಾದ ವಿಚಾರವನ್ನು ಜಿಲ್ಲಾಧ್ಯಕ್ಷರಾದ ಸುರೇಶ್ ರವರು ಮಾಡುತ್ತಿರುವುದು ತುಂಬಾ ಖುಷಿಯಾಗಿದೆ, ಇದನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುರೇಶ್ ಹೊನ್ನೂರು, ಕೃಷ್ಣಮೂರ್ತಿ ಚಂಗಚಹಳ್ಳಿ ಹಾಜರಿದ್ದರು. ನಮಸ್ಕಾರಗಳು. ಈ ದಿವಸ ಸುದ್ದಿಗೋಷ್ಠಿ ಮಾಡ್ತಾ ಇದ್ವಿ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಸಮತಾ ಸೈನಿಕ ದಳ ಯಳಂದೂರು ತಾಲೂಕು ಸಮಿತಿ ಮತ್ತು ಚಾಮರಾಜನಗರ ಜಿಲ್ಲೆ ಈ ಬ್ಯಾನರ್ ಅಡಿ ನಾವು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ವಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪ್ರಸ್ತುತ ಎಲ್ಲ ಸವಾಲುಗಳಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು ಹಾಗೂ ಭಾರತದ ಸಂವಿಧಾನವೇ ಪರಿಹಾರ ಎಂಬತಕ್ಕಂಥ ವಿಶೇಷ ಉಪನ್ಯಾಸ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಇದೇ ತಿಂಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಂಬೇಡ್ಕರ್ ಭವನ ಯಳಂದೂರು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಇದರ ಆಯೋಜನೆಯನ್ನು ಸುರೇಶ್ ಮದ್ದೂರು, ನಾನು ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ತಂಡ, ನಮ್ಮ ತಾಲೂಕು ಸಮಿತಿ ಮತ್ತು ಚಾಮರಾಜನಗರ ಜಿಲ್ಲಾ ಸಮಿತಿ ಆಯೋಜನೆ ಮಾಡ್ತಾ ಇದೆ. ಈ ಒಂದು ಉಪನ್ಯಾಸ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಮನೋರಕ್ಷಿತ ಬಂತೇಜ್ರವರು ಜೇತವನ ಇವರು ಬರ್ತಾ ಇದ್ದಾರೆ. ಉದ್ಘಾಟನೆ ಕಾರ್ಯಕ್ರಮವನ್ನು ಆಯುಷ್ಮಾನ್ ಡಾಕ್ಟರ್ ಎಂ ವೆಂಕಟಸ್ವಾಮಿರವರು, ಸಮತಾ ಸೈನಿಕ ದಳ ರಾಷ್ಟ್ರೀಯ ಅಧ್ಯಕ್ಷರು, ಹಾಗೂ ಇದರ ಅಧ್ಯಕ್ಷತೆಯನ್ನು ಆಯುಷ್ಮಾನ್ AR ಕೃಷ್ಣಮೂರ್ತಿರವರು, ಶಾಸಕರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ, ಇವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ KS ಸುಂದರರಾಜರವರು, ಉಪ ಪೊಲೀಸ್ ಆಯುಕ್ತರು ಮೈಸೂರು, ಇವರು ಆಗಮಿಸ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ಶಿವಕುಮಾರ್ ಅವರು, ಮುಖ್ಯಸ್ಥರು, ಅಕ್ಕ IAS ಅಕಾಡೆಮಿ ಬೆಂಗಳೂರು, ಇವರು ಈ ಕಾರ್ಯಕ್ರಮದ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಇವರ ಜೊತೆಗೂಡಿ ಆಯುಷ್ಮಾನ್ ಡಾಕ್ಟರ್ ಸುರೇಶ್ ಗೌತಮ್ರವರು, ಉಪನ್ಯಾಸಕರು ಹಾಗೂ ಪ್ರಗತಿಪರ ಚಿಂತಕರು, ಇವರು ಕೂಡ ಮುಂದುವರೆದ ಭಾಗವಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ನಮ್ಮ ತಾಲೂಕಿನ ಹಾಗೂ ಚಾಮರಾಜನಗರ ಜಿಲ್ಲೆ ಎಲ್ಲ ತಾಲೂಕಿನ ಹಾಗೂ ನಮ್ಮ ತಾಲೂಕಿನ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಹಿರಿಯ ಮುಖಂಡರುಗಳು, ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇವಾ ಸಮಿತಿ ಯಳಂದೂರು ಇಲ್ಲಿನ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ವಿಚಾರವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತೇಳಿ ಈ ಸುದ್ದಿಗೋಷ್ಠಿಯ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರೆ ಹಾಗೂ ನನ್ನೊಟ್ಟಿಗೆ ಆಸೀನರಾಗಿರ್ತಕ್ಕಂಥ ಹಿರಿಯರೇ ಹಾಗೂ ಮಿತ್ರರೇ, ನನ್ನ ಹೆಸರು ರಾಜು ಅಂತ, ಸಕ್ರಿಯ ಸಾಮಾಜಿಕ ಕಾರ್ಯಕರ್ತ. ದಿನಾಂಕ 8/8/2026ರಂದು ಯಳಂದೂರಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಬೆಳಗ್ಗೆ 10 ಸಮತಾ ಸೈನಿಕ ದಳ ಅನ್ನೋ ಒಂದು ಬ್ಯಾನರ್ ನಡೀಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸತಕ್ಕಂಥ ಬ್ಯಾನರ್ ಇದು. ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ, ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಲಿದೆ. ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ, ಸದ್ಯದ ಎಲ್ಲ ಸವಾಲುಗಳು ಬಾಬಾ ಸಾಹೇಬರು ಹೇಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾದಂಥ ವಿಷಯಗಳನ್ನು ಸಮೂಹಕ್ಕೆ, ಜನಸಮೂಹಕ್ಕೆ, ಒಟ್ಟಾರೆ ನಾಗರಿಕ ಸಮೂಹಕ್ಕೆ ಒಂದು ಮುಟ್ಟಿಸೋ ದಿಕ್ಕಿನಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸುರೇಶ್ ರವರು ಡಾಕ್ಟರ್ ಶಿವಕುಮಾರ್ ಅವ್ರನ್ನ ಇಲ್ಲಿ ವಿಷಯ ಮಂಡನೆಗೆ ಆಹ್ವಾನಿಸಿದ್ದಾರೆ. ತುಂಬ ಉತ್ತಮವಾದಂಥ ವಾಗ್ಮಿ. ಹಾಗೂ ಮತ್ತೊಬ್ಬ ವ್ಯಕ್ತಿ ಸುರೇಶ್ ಗೌತಮ್ಮನವರು ಇದೇ ವಿಷಯವಾಗಿ ಮುಂದುವರೆದ ಭಾಗವಾಗಿ ಮಾತಾಡಲಿದ್ದಾರೆ. ಯಳಂದೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಎಲ್ಲ ಸಮುದಾಯದ ಜನತೆಗಳು
ಇವತ್ತು ಪ್ರಸ್ತುತ ನಿರುದ್ಯೋಗ ಸಮಸ್ಯೆಗೆ ಏನೇನು ಕಾರಣ, ಅದಕ್ಕೆ ಪರಿಹಾರ ಏನು, ಅನಾಗರಿಕ ವರ್ತನೆಗಳಿಗೆ ಏನೇನು ಕಾರಣ, ಅದಕ್ಕೆ ಪರಿಹಾರ ಏನು, ಹೀಗೆ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಶಿಕ್ಷಣದಲ್ಲಿ ಅಸಮಾನತೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಈ ಒಂದು ಕಾರ್ಯಕ್ರಮ ಅಥವಾ ಸಮಾವೇಶ ರೂಪುಗೊಂಡಿದೆ. ಇದನ್ನು ಬಂದು ಭಾಗವಹಿಸಿ ತಿಳ್ಕೋಬೇಕು ಅಂತಂದ್ಬಿಟ್ಟು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಾಧ್ಯಮ ಸ್ನೇಹಿತರಿಗೆ ನಮಿಸುತ್ತಾ, ಸದ್ಯದ ಎಲ್ಲ ಸವಾಲುಗಳ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಹಾಗೂ ಭಾರತದ ಸಂವಿಧಾನವೇ ಪರಿಹಾರ, ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಸಮತ ಸೈನಿಕ ದಳ ಸಂಘಟನೆಯು ನಮ್ಮ ಯಳಂದೂರು ತಾಲೂಕಿನ ಕೇಂದ್ರ ಬಿಂದುವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದಲ್ಲಿ ನೆರವೇರಿಸ್ತಾ ಇರತಕ್ಕಂಥ ಕಾರ್ಯಕ್ರಮ ಭಾಳ ಎಲ್ಲ ತಾಲೂಕಿನ ಜನತೆಗೆ ಸದ್ಬಳಕೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಜೊತೆಗೆ ಇಂಥ ಒಂದು ವಿಚಾರವನ್ನು ಯಥೇಚ್ಛು SC/ST ಸಮುದಾಯದ ನಾಗರಿಕರು, ವಿದ್ಯಾರ್ಥಿಗಳು, ಸಂಘಟನೆಗಳು, ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವಿಚಾರವಂತರ ವಿಚಾರಗಳನ್ನು ಅರ್ಥಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಕೆಲವಷ್ಟೇ ದಿನಗಳಲ್ಲಿ ಸಂವಿಧಾನದ ವಿಚಾರವಾಗಿ ಮತ್ತು ಮೀಸಲಾತಿ ವಿಚಾರವಾಗಿ ಮತ್ತು ಸಾಕಷ್ಟು ನೀಟ್ ಎಕ್ಸಾಮ್ ವಿಚಾರವಾಗಿ ಇಡೀ ದೇಶಾದ್ಯಂತ ಎಂಥ ಪರಿಸ್ಥಿತಿನ ನೋಡ್ತಾ ಇದ್ದೀವಿ ಅಂತಂದರೆ, ಇನ್ನೂ ಕೂಡ ಸಂವಿಧಾನನ ಅರ್ಥೈಸ್ಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯ ಅಥವಾ ನಮ್ಮ ಜನ ಇದ್ದಾರೆ ಅಂತ ಅನ್ನೋದು ಎದ್ದು ಕಾಣ್ತಾ ಇದೆ. ಈ ಒಂದು ಕಾರ್ಯಕ್ರಮಗಳು, ಈ ಅರಿವು ಕಾರ್ಯಕ್ರಮಗಳು ಪ್ರತಿ ತಾಲೂಕಲ್ಲೂ ಕೂಡ ನಡಿಬೇಕು. ನಡೆಯುವಂಥ ಕಾರ್ಯಕ್ರಮಗಳಿಗೆ ಎಲ್ಲ ತಾಲೂಕಿನ ಜನ ಭಾಗವಹಿಸಬೇಕು, ವಿಚಾರಗಳನ್ನ ತಿಳ್ಕೋಬೇಕು, ಸದುಪಯೋಗ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ನಾನು ಹೆಚ್ಚು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.